ಮೈಸೂರು ದಸರಾದಲ್ಲಿ ವಿವಿಧ ಕಾರ್ಯಕ್ರಮಗಳು ಗಮನ ಸೆಳೆಯುತ್ತಿವೆ. ಇಂದು ಕೇಕ್ ಶೋಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಚಾಲನೆ ನೀಡಿದರು. ಕೇಕ್ನಲ್ಲಿ ಅರಳಿದ ಕಲಾಕೃತಿಗಳನ್ನು ವೀಕ್ಷಿಸಿ ರಚಿತಾರಾಮ್ ಖುಷಿಪಟ್ಟರು. ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋ ಆಯೋಜಿಸಲಾಗಿತ್ತು. ಸುಮಾರು 1500 kg ತೂಕದಲ್ಲಿ ನಿರ್ಮಿಸಿದ ಅಂಬಾವಿಲಾಸ ಅರಮನೆ ಎಲ್ಲರನ್ನ ಆಕರ್ಷಿಸಿತ್ತು. ಕಲಾವಿದ ಲೆನಿನ್ ಕುಮಾರ್ ನೇತೃತ್ವದ ತಂಡ ಸುಮಾರು 2 ತಿಂಗಳಿನಿಂದ ಕೇಕ್ ಶೋಗೆ ಶ್ರಮಿಸಿತ್ತು. KRS ಡ್ಯಾಮ್, HAL ಕಟ್ಟಡ, ಭಾರತೀಯ ಸೇನಾ ವಿಮಾನಗಳು, ಜಗತ್ಪ್ರಸಿದ್ಧ ಜಂಬೂ ಸವಾರಿ, IPL ಟ್ರೋಫಿ ಹೀಗೆ ವಿವಿಧ ಬಗೆಯ ಕೇಕ್ ಕಲಾಕೃತಿಗಳು ಜನರನ್ನ ಆಕರ್ಷಿಸಿದ್ವು. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದು ನವರಾತ್ರಿಯ 2ನೇ ದಿನ ಅಂಡ್ ಈ ಒಂದು ಅದ್ಭುತವಾಗಿರೋ ದಿನದಲ್ಲಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ ದಿನೇಶ್ ಅವರು. ಮೊದಲನೇ ಬಾರಿಗೆ ನಾನು ಕೇಕ್ ಶೋಗೆ ಬರ್ತಿರೋದು. ಇವ್ರು ಅಪ್ಡೇಟ್ಸ್ ಕೊಡ್ತಿದ್ರು ನನಗೆ. ಇನ್ಫ್ಯಾಕ್ಟ್ ಇವ್ರ ಜೊತೆ ಒಂದಷ್ಟು ಜನ ಇದ್ದಾರೆ ಇಲ್ಲಿ. ಇವರ ಒಂದು ಪರಿಶ್ರಮ ಈ ಒಂದು ಕೇಕ್ ಶೋ ಫಸ್ಟ್ ಟೈಮ್ ಅನ್ಸುತ್ತೆ ಅಲ್ವಾ, ಈ ಒಂದು ದಸರಾ ಟೈಮಲ್ಲಿ ಮೈಸೂರಲ್ಲಿ ಕೇಕ್ ಶೋ ಎಕ್ಸಿಬಿಟ್ ಮಾಡ್ತಿರೋದು. ಸೊ ವಂಡರ್ಫುಲ್, ಕಂಗ್ರ್ಯಾಚುಲೇಷನ್ಸ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದ ವೆರಿ ಬೆಸ್ಟ್. 100% ಅಂಡ್ ಸಂಪೂರ್ಣವಾಗಿ ದಿಸ್ ಇಸ್ ಡೆಡಿಕೇಟೆಡ್ ಟು ಮೈಸೂರು ಮಹಾರಾಜರಿಗೆನೆ. ಅಂಡ್ ಸಂಪೂರ್ಣವಾಗಿ ಒಂದು ಮೈಸೂರು ಪ್ಯಾಲೇಸ್ ಮಹಾರಾಜರು ತುಂಬಾ ಕಷ್ಟಪ ಇದು ಮಾಡೋದು. ಕೇಕಲ್ಲಿ ಅವರ ಒಂದು 3.5 ತಿಂಗಳು ಶ್ರಮ ಇದು. ಒಂದ್ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಆದ್ರೂ ಮೆಲ್ಟ್ ಆಗ್ತಿದೆ, ಆಲ್ರೆಡಿ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಿದೆ. ಸೊ ಐ ಡೋಂಟ್ ನೋ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ಅವರು ಅಂತ, ಬಟ್ ದಿಸ್ ಇಸ್ ವಂಡರ್ಫುಲ್, ಎಕ್ಸ್ಕ್ಲೂಸಿವ್ ಆಗಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಬನ್ನಿ ವೀಕ್ಷಣೆ ಮಾಡಿ ಈ ಒಂದು ಕೇಕ್ ಶೋನ. ಥ್ಯಾಂಕ್ ಯು ಸೋ ಮಚ್. ಸಾಂಸ್ಕೃತಿಕ ನಗರಿ ಮೈಸೂರು ದಸರಾ ಅಂದರೆ 10 ಹಲವು ಕಲಾ ವೃಂದಗಳ ಸಂಗಮ. ಮೈಸೂರಿನಲ್ಲಿ ದಸರಾ ಬಂತು ಅಂದರೆ ಏನುಂಟು ಏನಿರಲ್ಲ. ಸಾಕಷ್ಟು ವಿಶಿಷ್ಟ ವೈವಿಧ್ಯಮಯ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೀತದೆ. ಇದೀಗ ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆಯಲ್ಲಿ ಇದೀಗ ಅಂಬಾವಿಲಾಸ ಅರಮನೆ ಕೇಕ್ನಲ್ಲಿ ಮೂಡಿ ಬಂದಿದೆ. ನಾನಾ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾರೆ. ಇದು ನಿಜಕ್ಕೂ ಇದು ಕೇಕ್ನಲ್ಲಿ ಮಾಡಿರೋದ ಅನ್ನುವಂಥ ಆಶ್ಚರ್ಯ ಪಡುವಟ್ಟ ನಿಟ್ಟಿಗೆ ಈ ಒಂದು ಕೇಕ್ನಲ್ಲಿ ಅರಳಿರುವಂತಹ ಅಂಬಾವಿಲಾಸ ಅರಮನೆಯ ಕಲಾಕೃತಿ ಮೂಡಿ ಬಂದಿದೆ. ಅಂಬಾವಿಲಾಸ ಅರಮನೆಯನ್ನು ಕೇಕ್ನಲ್ಲಿ ತೇಟ್ ಅಂಬಾವಿಲಾಸ ಅರಮನೆ ಯಾವ ರೀತಿ ಇದೆಯೋ ಅದೇ ಮಾದರಿಯಲ್ಲಿ ಇಲ್ಲಿ ಕೇಕ್ ಶೋನಲ್ಲಿ ಅಂಬಾವಿಲಾಸ ಅರಮನೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಸಾಂಸ್ಕೃತಿಕ ನಗರಿ ಮೈಸೂರು ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ದಸರಾ ಅಂದರೆ ತಟ್ಟನೆ ನೆನಪಿಗೆ ಬರೋದು ಅಂಬಾವಿಲಾಸ ಅರಮನೆ. ಅಂಬಾವಿಲಾಸ ಅರಮನೆಯ ಲೈಟಿಂಗ್ಸ್ನಲ್ಲಿಗೆ ಫೋಟೋ ತೆಗೆದುಕೊಳ್ಳುವಂಥ ಕ್ರೇಜ್ ಕೂಡ ಇಂದಿಗೂ ಕೂಡ ಕಡಿಮೆ ಆಗಿಲ್ಲ. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿರ್ತಕ್ಕಂಥ ಅರಮನೆ 1897ರಲ್ಲಿ ಆರಂಭ ಆಗಿ ಮತ್ತೆ 1912ರಲ್ಲಿ ಕಂಪ್ಲೀಟ್ ಆಯಿತು. ಆ ಒಂದು ಶೈಲಿಯನ್ನು ಇಲ್ಲಿ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಈ ಅಂಬಾವಿಲಾಸ ಅರಮನೆಯನ್ನು ಮಾಡಿದ್ದಾರೆ. ಮೈಸೂರಿನ ಒಡೆಯರುಗಳ ಕಾಲದ ಅಂಬಾವಿಲಾಸ ಅರಮನೆಯ ಸಂಪೂರ್ಣವಾದಂತಹ ಹೊರಭಾಗವನ್ನು ಕೇಕ್ನಲ್ಲಿ ಇಲ್ಲಿ ಮಾಡಲಾಗಿದೆ. ಅದಕ್ಕೆ ಲೈಟಿಂಗ್ಸನ್ನು ಕೂಡ ಹಾಕುವ ಮೂಲಕವಾಗಿ ಅತ್ಯದ್ಭುತ ರೀತಿಯಲ್ಲಿ ಇದು ಕೇಕ್ನಲ್ಲಿ ಮಾಡಿದ ಅರಮನೆಯ ಅಥವಾ ಮರದಲ್ಲಿ ಮಾಡಿದ ಅರಮನೆಯ ಅನ್ನುವಷ್ಟು ರೀತಿಯಲ್ಲಿ ಕೇಕ್ನಲ್ಲಿಯೇ ಈ ಒಂದು ಅರಮನೆಯನ್ನು ಮಾಡಲಾಗಿದೆ. ಬಹಳ 3 ತಿಂಗಳ ಕಾಲ ಈ ಒಂದು ಅರಮನೆಯನ್ನು ಕೂಡ ಕೇಕ್ನಲ್ಲಿ ಮಾಡಲಾಗಿದೆ. ಮತ್ತೊಂದು ಕಡೆ ಅರಮನೆಯ ಪಕ್ಕದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ನೀವೇನು ನೋಡ್ತಾ ಇದ್ದೀರಾ, ರಾಜಶ್ರೀ ಎಂದೇ ಖ್ಯಾತವಾಗಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಆಧುನಿಕ ಮೈಸೂರಿನ ನಿರ್ಮಾತೃ ಕೂಡ ಹೌದು. ಹೀಗಾಗಿ 1895ರಿಂದ ಪಟ್ಟಾಭಿಷೇಕಕ್ಕೆ ಬಂದು ಸುಮಾರು 45 ವರ್ಷಗಳ ಕಾಲ ಇಡೀ ರಾಜ್ಯಕ್ಕೆ ಕೊಡುಗೆಯನ್ನು ನೀಡಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರನ್ನ ಎಂದೆಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀರಾವರಿ, ಶಿಕ್ಷಣ, ಕೈಗಾರಿಕೆ, ಆರೋಗ್ಯ ಸೇರಿದಂತೆ ರೈಲ್ವೆ, ವೈಮಾನಿಕ ಕ್ಷೇತ್ರಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕೊಡುಗೆ ಅತ್ಯದ್ಭುತವಾದದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಂಚಿನ ಪ್ರತಿಮೆಯ ಮಾದರಿಯನ್ನೇ ಕೇಕ್ನಲ್ಲಿ ಇಲ್ಲಿ ಅರಳಿಸಲಾಗಿದೆ. ಅಷ್ಟರ ಮಟ್ಟಿಗೆ ಏನು ಕಲಾವಿದರು ಕೇಕ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಂಚಿನ ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಾ. ಇದು ಕೇಕ್ನ ತಯಾರಿಕರ ಮಾತು. ಬಹಳ ಮುಖ್ಯವಾಗಿ ಮೈಸೂರು ದಸರಾಕ್ಕೆ ಬಂದಂಥ ಜನರು ಕೂಡ
ಕೇಕ್ನಲ್ಲಿ ಅರಳಿರುವಂಥ ಅರಮನೆ, ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಂಚಿನ ಪ್ರತಿಮೆ, ಜೊತೆಗೆ ಹುಲಿ, ಸಿಂಹ ಮತ್ತು ತಮಟೆ ವಾದ್ಯಗಳು ಕೂಡ ಇಲ್ಲಿ ಕೇಕ್ನಲ್ಲಿ ಅರಳಿರೋದು ಬಹಳ ವಿಶಿಷ್ಟ ಮತ್ತು ವಿಭಿನ್ನ ಎನಿಸುತ್ತೆ. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.